ವಿಟ್ಲ ಪಾಂಡುರಂಗ ವಿಟ್ಲ ಯಾಕಪ್ಪದ್ದು ಇಷ್ಟೊಂದು ಕೋಪದಲ್ಲಿ ಬರ್ತಾ ಇದೀಯಾ? ಲಾಡು ಕಮ್ಮಿ ಹಾಕಿರ್ಬೇಕು. ಲಾಡು ಯಾರಿಗೆ ಬೇಕು ಹೋಗ? ಮದುವೆ ಮನೇಲಿ ಯಾರೋ ಸರಿಯಾಗಿ ರುಬ್ಬಿರ್ಬೇಕು. ಬೇಡ ಬೇಡ ಅಂದ್ರು ಆ ಮದುವೆ ಮನೆಗೆ ನನ್ ಕಳ್ಸಿದ್ರಲ್ಲ. ಯಾಕೋ ತಾಂಬೂಲ ಕೊಟ್ಟಿಲ್ವನ? ಕೊಟ್ಟಿದಾರ ತಗೋ. ಯಾಕೋ ಈ ತರ ಆಡ್ತಾ ಇದೀಯಾ? ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮದುವೆ ಮನೇಲಿ ಏನಾಯ್ತು ಅಂತ ಹೇಳೋ ಪದ್ದು. ಮದುವೆ ಮನೇಲಿ ಒಂದು ಹುಡುಗಿನ ನೋಡಿದ್ನ, ಅವಳು ನಂಗೆ ತುಂಬಾ ಇಷ್ಟ ಆದ್ಲು. ಒಂದು ಕೆಲಸ ಇಲ್ಲ ಕಾರ್ಯ ಇಲ್ಲದೆ ಇದ್ರು ನಮ್ಮ ಪದ್ದು ಮಹಾರಾಜ್ ಅವರು ಒಂದು ಹುಡುಗಿಗೆ ಬಾಳ್ ಕೊಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ಇದನ್ನ ನಾವು ಬರೀ ಹೀಗೆ ಸಂಭ್ರಮಿಸಬಾರ್ದು. ಇಲ್ಲಿ ಒಂದೆರಡು ಸ್ಟೆಪ್ ಹಾಕಿಪ್ಪ. ಪದ್ದು, ನೀನು ಆ ಹುಡುಗಿನ ಕೇಳ್ಬೇಕಿತ್ತು, ಮದ್ವೆ ಆಗ್ತೀಯಾ ಅಂತ. ನನ್ ಕೇಳಿದಕ್ಕೆ ಪ್ರಾಬ್ಲಮ್ ಆಗಿದ್ದು. ಆಲ್ರೆಡಿ ಅವಳ ಕತ್ತಲ್ಲಿ ತಾಳಿ ಇತ್ತೇನ? ಇರ್ಲಿಲ್ಲ, ಅದಕ್ಕೆ ನನ್ ಮದ್ವೆ ಆಗ್ತಾ ಅಂತ ಕೇಳ್ದೆ. ನಿನ್ ಯಾರು ಮದ್ವೆ ಆಗ್ತಾರೆ? ಒಳ್ಳೆ ಆನೆ ತರ ಇದ್ಯಾ, ಸೊಂಡ್ಲು ಎಲ್ಲಿದೆ ಅಂತ ರೇಗಿಸ್ಬಿಟ್ಲು. ಕಾಡಿ ಬೇಡಿ ಆ ಹುಡುಗಿನ ಮನೆ ಕರ್ಕೊಂಡ್ಬಂದು ಜಾಜಿ ಮೇಡಮ್ ಅವ್ರನ್ನ ತೋರ್ಸ್ಬಿಡ್ಬೇಕಿತ್ತು. ರೀ, ಈಗ ಮಾತಾಡ್ತಿರೋದು ಪದ್ದು ವಿಷಯ. ಮದ್ವೆ ಆಗ್ಬೇಕಾಗಿರೋದು ಪದ್ದುಗೆ. ನೀವು ತೆಪ್ಪಗಿರಿ. ಆಮೇಲೆ ಏನಂದ್ಲು? ಎಲ್ಲಾದ್ರೂ ಹೋಗಿ ಸಾಯಿ ಅಂದ್ಲು. ಆ ಹುಡುಗಿ ಅಷ್ಟು ಹೇಳಿದ್ಮೇಲೂ ಮತ್ತೆ ಯಾತಕ್ಕೋ ವಾಪಸ್ ಬರಕ್ ಹೋದೆ. ರೀ ಪಾಪ, ಮೊದ್ಲೇ ಪದ್ದು ದುಃಖದಲ್ಲಿದ್ದಾನೆ. ಅವ್ರ ಬಗ್ಗೆ ಹೀಗೇನ್ರಿ ಮಾತಾಡೋದು? ಸ್ವಲ್ಪ ತೆಪ್ಪಗಿರಿ. ಪದ್ದು, ನೀನ್ ಹೇಳಪ್ಪ, ಆಮೇಲೆ ಏನಂದ್ಲು? ನಿನ್ಗೆ ಯಾರು ಹೆಣ್ ಕೊಡಲ್ಲ, ನಿನ್ ಯಾರು ಮದ್ವೆ ಆಗಲ್ಲ ಅಂತ ಆ ಛತ್ರದ ಮೇಲೆ ಆಣೆ ಮಾಡಿ ಆ ಹುಡುಗಿ ಅಕ್ಕ ಹೇಳ್ಬಿಟ್ಲು. ಅದನ್ನ ಹೇಳಕ್ ಅವಳು ಯಾರೋ? ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಅಂತ ಬ್ರಹ್ಮ ಮೊದ್ಲೇ ಗಂಟು ಹಾಕಿರ್ತಾನೆ. ಈ ಜಾಜಿ ಮೇಡಮ್ ಅವ್ರನ್ನ ತಗೊಂಡು ಬಂದು ನನಗೆ ಕಟ್ಲಿಲ್ವಾ? ಹಾಗಾದ್ರೆ ಇವನ್ಗೂ ಒಂದು ಹುಡುಗಿ ಇದ್ದಾಳೆ ಅಂತ ಆಯ್ತು. ಇದ್ದಾಳೆ, ಅವಳನ್ನ ನಾನು ಕರೆಸ್ತೀನಿ. ಹೆಸರು ರತ್ನಮಾಲಾ ಅಂತ. ಅಜ್ಜಿ, ರತ್ನಮಾಲ ನೋಡಕ್ ಹೇಗಿದ್ದಾಳೆ? ಹೇಗಿದ್ದಾಳ? ಕೈ ತೊಳ್ಕೊಂಡು ಮುಟ್ಬೇಕು. ಮುಟ್ಟಿದ ಮೇಲೆ ಸ್ನಾನ ಮಾಡ್ಬೇಕಷ್ಟೇ. ಜಾಜಿ, ನಿನ್ ಗಂಡನ್ಗೆ ಬಾಯಿ ಮುಚ್ಕೊಂಡಿರಕ್ ಹೇಳು. ರೀ, ಬಾಯಿ ಬಂದಾಯ್ತು. ಹುಡುಗಿ ಗುಂಡ್ಗೆ ಬೆಳ್ಳಗೆ ಹೇಗಿದ್ದಾಳೆ ಗೊತ್ತಾ? ಹೇಗಿದ್ದಾಳೆ ಅಜ್ಜಿ? ನಮ್ ಜಾಜಿ ನೋಡಿದ್ರೆ ಅವಳನ್ನ ನೋಡೋದೇ ಬೇಕಿಲ್ಲ. ಐರಾವತದ ಪಕ್ಕ ರಾಜಹಂಸ ನಿಲ್ಲಿಸ್ದಾಗೆ. ಅಷ್ಟೊಂದಪ್ಪನ? ನೀನೇನ್ ಬಳ್ಕೊ ಬಳ್ಳಿನ? ಹುಡುಗಿ ನೋಡೋಕ್ ದಪ್ಪ ಇದ್ರು ಲಕ್ಷಣವಾಗಿದ್ದಾಳೆ. ಅಪ್ಸರೆ. ಅಪ್ಸರನ? ಅಪ್ಸರೆ ಅಂತ ಬಾಯ್ ಬೇಡ ಬಿಡ್ಬೇಡಪ್ಪ. ನೀನ್ ಯಾವತ್ತಾದ್ರೂ ಅಪ್ಸರೆ ನೋಡಿದೀಯನ? ನೋಡಿಲ್ಲಪ್ಪ. ಈಗ ಹುಡುಗಿ ನೋಡೋದಕ್ಕೆ ಜೈಮಾಲಿನಿ ತರ ಇದ್ದಾಳೆ ಅಂದ್ಬಿಟ್ರೆ ನಿಂಗೆ ಗೊತ್ತಾಗುತ್ತೆ. ಇಲ್ಲ ಹೇಮಾ ಮಾಲಿನಿ ತರ ಇದ್ದಾಳೆ ಅಂದ್ರೂ ನಿಂಗೆ ಗೊತ್ತಾಗುತ್ತೆ. ಈ ರಂಬೆ ತರ ಇದ್ದಾಳೆ, ತಿಲೋತ್ತಮೆ ತರ ಇದ್ದಾಳೆ ಅಂದ್ರೆ ನಿನಗೆ ಹೇಗೆ ಗೊತ್ತಾಗುತ್ತೆ? ಎದುರುಗಡೆ ಮನೆ ಎಲ್ಲಮ್ಮನ್ನ ನೆನಪು ಮಾಡ್ಕೊಂಡು ಖುಷಿ ಪಡ್ಬೇಕಷ್ಟೇ. ಯಾರು ಏನೇ ಹೇಳಿ, ನಾನು ಅಜ್ಜಿ ತೋರ್ಸೋ ಹುಡುಗಿನೇ ಮದುವೆ ಆಗೋದು. ಏನು ಅಂದ್ರೆ ನಮ್ ಪದ್ದು ಮದ್ವೆ ಜವಾಬ್ದಾರಿನ ನಾನೇ ತಗೋಬೇಕು ಅಂತಿದ್ದೀನಿ. 24 ಗಂಟೆ ಅವ್ನು ಬರೀ ನಿಮ್ ಚಾಕ್ರಿನೇ ಮಾಡ್ತಾನೆ ಅಂದ್ಮೇಲೆ ನೀವು ತಾನೇ ಒಂದು ಜವಾಬ್ದಾರಿ ತಗೋಬೇಕು. ಆದ್ರೆ ಮನೆ ಮುಖ್ಯಸ್ಥರು ನೀವು ತಾನೇ. ಏನ್ ಮೇಡಮ್ ಅವ್ರೆ, ಇದು ಬೇಸಿಗೆನಲ್ಲಿ ಮಳೆ ಬರ್ಸೋದಕ್ಕೆ ಅಂತ ಹೊರಟಿದ್ದೀರಾ? ಯಾಕೆ ಅಂತ ಕೇಳಬಹುದು. ಯಾಕೆ ಅಂದ್ರೆ ಮದ್ವೆ ಖರ್ಚು ವೆಚ್ಚ ಎಲ್ಲ ನೀವೇ ತಾನೇ ಮಾಡೋದು. ನೋಡಿ ಮೇಡಮ್ ಅವರೇ, ಈಗ ನಾನಿರೋ ಪರಿಸ್ಥಿತಿನಲ್ಲಿ ಈ ಮನೆಯಲ್ಲಿ ಮದುವೆ ಮಾಡ್ಸಕ್ಕಾಗ್ಲಿ ಬಾಣಂತನ ಮಾಡ್ಸಕ್ಕಾಗ್ಲಿ ನನ್ನಿಂದ ಆಗಲ್ಲ. ಏನ್ರಿ ಹೀಗಂತಿದ್ದೀರಾ? ಪಾಪ, ಇನ್ನು ಎಷ್ಟ್ ದಿನ ಅಂತ ನಮ್ ಪದ್ದು ಒಂಟಿ ಗುಬೆ ತರ ಇರ್ಬೇಕು ಹೇಳಿ? ಅದಕ್ಕೆ ಶಾಸ್ತ್ರಿಗಳನ್ನ ಕರ್ಸಿ ಹೆಸರು ಬಲ ನೋಡ್ಸಿ ಮದ್ವೆ ದಿನ ಗೊತ್ತು ಮಾಡಿ ನಿಶ್ಚಿತಾರ್ಥನ ಮುಗಿಸ್ಬಿಡೋಣ ಅಂತಿದ್ದೀನಿ. ಮೇಡಮ್ ಅವರೇ, ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಏನಿಲ್ಲ ಅಂದ್ರೂ ದರಿದ್ರಕ್ಕೆ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ. ಅದನ್ನ ಯಾರು ಕೊಡೋದು? ನೀನೇನ್ ನೋಡ್ಕೊಳ್ಳೋದು ಬೇಕಿಲ್ಲಪ್ಪ. ಮದುವೆ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋತೀನಿ. ನೀನು ಮದುವೆಲಿ ಅಕ್ಷತೆ ಕಾಳು ಹಾಕಿದ್ರು ಸಾಕು. ಅಯ್ಯ, ತಂದು ಕೊಟ್ಬಿಡಿ. ಬರೀ ತಲೆ ಮೇಲೇನೋ ಬಾಯಿಗೆ ಹಾಕ್ಬಿಡ್ತೀನಿ. ಅಜ್ಜಿ, ಮದುವೆ ಡೇಟ್ ಯಾವಾಗ? ಅದೇ ಹುಡುಗಿನೇ ಇನ್ನೂ ಬಂದಿಲ್ಲ, ಅವಳು ಹೇಗಿದ್ದಾಳೆ ಅಂತ ನೋಡಿಲ್ಲ. ಆಮೇಲೆ ಇವ್ರು ಪಂಚ ಕಟ್ಕೊಂಡು ಪ್ರಸ್ತಕ್ಕೆ ರೆಡಿ ಆಗ್ಬಿಟ್ಟ. ಪಾಂಡುರಂಗ, ಪ್ರಸ್ತ ಅಂದ್ರೇನಾ? 12 ಹೆತ್ತ ಮಹಾತಾಯಿ ಇಲ್ಲೇ ಇಲ್ವೇನೋ ಕೇಳಿ ನೋಡು. ಅಜ್ಜಿ ಅಜ್ಜಿ, ಪ್ರಸ್ತ ಅಂದ್ರೇನಾ? ಹೋಗ ಬಂಗಾರಿ ಯಾರೇನಿ ಬುಲ್ಬುಲ್. ಯಾವ ಹಳ್ಳಿಯಿಂದ ಬಂದಮ್ಮ? ನನ್ನ ಹೇಳಿ ಕೊಟ್ಕೊಂಡು ನಿಂಗೇನ ಬೇಕು? ತಿನ್ನಕ್ಕಿಲ್ವಾ? ಅದ್ಯಾಕೆ ಹಿಂಗ್ ಮಾಡ್ಕೊಂಡಿದ್ಯಾ? ಮೂದೇವಿ ಇಲ್ಲ, ಅವಳಲ್ಲ, ಅವಳು ನಮ್ಮ ಅಜ್ಜಿ. ಅಂದ್ರೆ ರತ್ನಮಾಲ ನೀನೇನಾ? ನಿಂಗೆ ಗೊತ್ತಾಯ್ತು? ನೀನ್ ನೋಡ್ತಾ ಇದ್ದಂಗೆ ಗೊತ್ತಾಯ್ತು. ಯಾಕೋ ಕಂದ ಇಷ್ಟ ಸಣ್ಣಾಗಿದೀಯಾ? ಮತ್ತೆ ಬಸ್ಸಲ್ಲಿ ವಿಪರೀತ ರಶ್, ಉಸಿರಾಡಕ್ಕೂ ಜಾಗ ಇಲ್ಲ ಅಂತೀನಿ. ಅದಕ್ಕೆ ಸಣ್ಣ ಕಾಣಿಸ್ತಿರೋದು. ನೀನೇನು ಹೆಂಗ್ ನಿಂತ್ಬಿಟ್ಟೆ? ತಗೋ ಈ ಬ್ಯಾಗು, ರೂಮಲ್ಲಿ ಹೋಗಿ ಮಡಿಗೋಗು. ನನ್ನ ಮದ್ವೆ ಆಗೋ ಈಗಿನ ಹೆಂಗದೆ? ಬಹಳ ಜೋರಾಗಿದ್ದಾನೆ. ಕರಿತೀನಿ, ನೀನೇ ನೋಡ್ತೀಯಂತೆ. ಪದ್ದು ಬಾಯಿಲಿ
ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ವೇನಪ್ಪ? ಲೇ ಪದ್ದು ಹುಡುಗಿ ಬಂದಿದ್ದಾಳೆ ಹೋಗಿ ಮಾತಾಡ್ಸೋ. ಇಲ್ಲಪ್ಪ ನಂಗೆ ನಾಚಿಕೆ ಆಗುತ್ತೆ. ಹಾಗೆಲ್ಲ ನಾಚಿಕೆ ಪಟ್ಕೊಂಡ್ರೆ ಮದುವೆ ಆಗಲ್ಲ, ಧೈರ್ಯವಾಗಿ ಹೋಗಿ ಮಾತಾಡ್ಸೋ. ನಾನೇ ಪದ್ದು ಅಂತ. ನಾನು ರತ್ನಮಾಲಾ. ಅಜ್ಜಿ, ಹುಡುಗನು ಈ ಪಾಟಿ ದಪ್ಪ ಇದ್ದಾನೆ. ನೀನೇನ್ ಮಹಾ ಸಣ್ಣಗಿದೀಯಾ? ನಮ್ಮ ಅತ್ತಿಗೆ ಮಸಾಲೆ ದೋಸೆ ತಿನ್ಸಿ ತಿನ್ಸಿ ನಮ್ ಪದ್ದುನ ಬೆಳೆಸಿರೋದ್ ಗೊತ್ತಾ? ಏನ್ ತಿಂದ್ರೆ ಏನು, ಪ್ಯಾಟೆ ಹುಡುಗರ ಮೈ ಪಳ್ಳಿರುತ್ತೆ. ಅದ್ ನಿನ್ಗೆ ಹೆಂಗ್ ಗೊತ್ತು? ನಾ ಕಂಡಿಲ್ವಾ? ಸರಿ, ನಿಂಗೆ ಸೋಡಾ ಹೊಡ್ಯಕ್ ಬರ್ತದ? ಕೂಲರಕ್ ಬರ್ತದ? ಸರಿ, ಒಂದು ತೋಟಕ್ ನೀರ್ ಹಾಕಕ್ ಬರ್ತದ? ಈ ಕೆಲಸ ಎಲ್ಲ ನಾನ್ ಮಾಡ್ಬೇಕಾ? ಓ, ಈ ಕೆಲಸ ಮಾಡಿದ್ರೇನೆ ನಮ್ಮ ಅಪ್ಪ ಆಗ ಊಟ ಹಾಕೋದು. ಅಜ್ಜಿ ಅಪ್ಸರ ಇದ್ರೆ ಇದನಾ? ಹೌದು ಕಡ, ಅಪ್ಸರೆ ತರಹ ಇಲ್ವೇನೋ? ನೋಡಯ್ಯ, ನಾನೇ ಅಪ್ಸರೆ. ನೋಡು, ಇಲ್ಲಿದ್ದು ನಿನ್ ಯೋಗ್ಯತೆ ಏನು ಅಂತ ನೋಡ್ತೀನಿ. ಸರಿ ಬಂತ ಲಗ್ನ, ಇಲ್ಲಾಂದ್ರೆ ಬನ್ನಿ ತರ ತಟ್ಟು ಬಿಡ್ತೀನಿ. ಶಾಸ್ತ್ರಿಗಳೇ, ಹತ್ರದಲ್ಲೇ ಯಾವ್ದಾದ್ರು ಒಳ್ಳೆ ಲಗ್ನ ಇದೆಯಾ ನೋಡಿ. ದಶಮಿ ದಿವಸ ಇಟ್ಕೋಬೋದಮ್ಮ. ಸಪ್ತಮಿ ಆದ್ರೂ ಪರವಾಗಿಲ್ವಾ? ಪಂಚಮಿ ಬಹಳ ಶ್ರೇಷ್ಠವಾದದ್ದು. ಶುಕ್ಲ ಪಕ್ಷದಲ್ಲಿ 3 ಲಗ್ನಗಳಿವೆ. ಅಜ್ಜಿ, ಪದ್ದುನೆಲ್ಲಾದ್ರೂ ನೋಡಿದ್ರ? ಇಲ್ವಲ್ಲ, ಯಾಕಮ್ಮ? ಓ, ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ. ನಿಶ್ಚಿತಾರ್ಥ ಮಾಡ್ಬೇಕಾದ್ರೆ ಗಂಡ ಇಲ್ವಲ್ಲೇ? ಹುಡುಗಿ ನೋಡಿ ಭಯ ಪಟ್ಕೊಂಡು ಯಂತ್ರ ಕಟ್ಟಿಸ್ಕೊಳಕ್ಕೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿರ್ಬೇಕು. ಯಾರು ಪದ್ದು ನೀನು ನಿಶ್ಚಿತಾರ್ಥ ಮಾಡ್ತಾರಷ್ಟೇ, ಮತ್ತೇನು ಮಾಡಲ್ಲ. ನಿಶ್ಚಿತಾರ್ಥನ ಯಾಕೆ ಆಗ್ಬೇಕು? ನಿಶ್ಚಿತಾರ್ಥ ಮಾಡಿದ್ರೆ ನೀನ್ ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ ನೋಡಲ್ಲ ಅಂತ. ಈ ಗುಜ್ಜಾಳೆ ಮರಿ ನಾನ್ ಮದುವೆ ಆಗಲ್ಲಪ್ಪ. ನೀರಿನ್ ಕಮ್ಮಿ ಇದೆಯಾ? ಒಳ್ಳೆ ನೀರನ್ನ ಇದ್ದಂಗಿದ್ಯಾ? ಸುಮ್ನೆ ಬಾರೋ. ನೀರಾನೆ ಅಲ್ಲ ಪಲ್ಲು, ಗೆಂಡ ಮೃಗ. ಸದ್ಯ ಬಂದ ನೋಡಿ. ಏ ಪದ್ದು, ಎಲ್ಲ ಹಾಳಾಗ್ ಹೋಗಿದ್ಯೋ? ಇವನು ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋಕ್ ಹೋಗಿದ್ದ, ಅಲ್ಲಿಂದ ಕರ್ಕೊಂಡ್ ಬಂದ್ವಿ ಅಲ್ವೇನೋ? ಅಲ್ಲ, ಓಡೋಗಿದ್ದ. ಇದೆಂಥ ನಿಶ್ಚಿತಾರ್ಥನೆ? ಹುಡುಗಿ ಕಡೆ ತಂದೆ ತಾಯಿ ಬಂಧುಗಳು ಯಾರು ಇಲ್ಲ, ನಾವೇ ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಟ್ರೆ ಆಗೋಯ್ತಾ? ಮದುವೆ ಆಗೋ ಕಾಲ ಹೋಗೋ ಕಾಲ ಬಂದ್ರೆ ಹಾಗೇನೆ ಅಮ್ಮ, ಯಾರನ್ನು ಕಾಯೋಕ್ಕಾಗಲ್ಲ. ಬಾಪ ವರಮಹಾಶಯ, ಕೂತ್ಕೋ ಬಾ. ನಾನ್ ಕುತ್ಕೊಳ್ಳಪ್ಪ. ಅಯ್ಯೋ, ಇವನೇನು ಹೀಗಂತಾನೆ? ಅವನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಎಲ್ಲರೂ ಸೇರ್ಕೊಂಡು ಸುಮ್ನೆ ಅವನ್ನ ಬಲವಂತ ಮಾಡ್ತಿದ್ದಾರೆ. ಎಲ್ಲ ಹುಡುಗ ಹುಡುಗಿರು ಹೀಗೇನೆ. ಮದ್ವೆಗ್ ಮುಂಚೆ ಮದ್ವೆ ಬೇಡ ಅಂತಾರೆ, ಮದ್ವೆ ಆದ್ಮೇಲೆ ವರ್ಷದೊಳಗೆ ತೊಟ್ಲು ಕಟ್ಟಿ ಜೋಜೋ ಹಾಡ್ತಾರೆ. ಹಾಗಾದ್ರೆ ನಿಮ್ದು ಯಾಕೆ ಇನ್ನು ಲೇಟು? ಆ ಮಾತನ್ನ ನನ್ನೇನ್ ಕೇಳ್ತೀಯಾ? ನಮ್ಮ ಯಜಮಾನನ್ ಕೇಳು. ಓ, ಮುಹೂರ್ತ ಮೀರೋಗ್ತಾ ಇದೆಯಮ್ಮ, ಕೂರ್ಸಿ ಬೇಗ ಬರಲ್ಲ. ಪಾಂಡುರಂಗ, ನಿನ್ಗೆ ಆ ಹುಡುಗಿ ಇಷ್ಟ ಆಯ್ತೇನೋ? ಅಯ್ಯೋ, ನನಗೆ ಯಾಕೆ ಇಷ್ಟ ಆಗ್ಬೇಕು? ನಮ್ಮ ಪದ್ದು ಮಹಾರಾಜರಿಗೆ ಇಷ್ಟ ಆಗ್ಬಿಟ್ರೆ ಅಷ್ಟು ಸಾಕು. ಅಯ್ಯೋ, ಹೋಗಲ್ಲ. ಆ ನಿಶ್ಚಿತಾರ್ಥದಲ್ಲಿ ನಡೆದಾಗ ನೋಡಿದ್ರೆ ಅವನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಪಾಂಡುರಂಗ, ಹೇಗಾದ್ರೂ ಮಾಡಿ ಮದ್ವೆ ತಪ್ಸ. ಹುಡುಗಿ ತುಂಬಾ ಸುಂದರವಾಗಿದೆ ಕಣ. ಅವಳು ಮದುವೆ ಆಗಿ ಹಳ್ಳಿಗೆ ಹೋಗು, ನಿನ್ನ ಮೈನಾದ್ರೂ ಸ್ವಲ್ಪ ಕರಗುತ್ತೆ. ನನಗೆ ಆ ಹುಡುಗಿ ಜೊತೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ನೀವಾದ್ರೂ ಹೇಳ್ಬಾರ್ದಾರಂಗತ್ತೆ. ಸಾಕು, ಸುಮ್ನೆ ಇರೋ. 200 ರೂಪಾಯಿ ಕೊಟ್ರೆ ಸಾಕು. ಜಾಜಿ ಆಂಟಿಯ ಸಪೋರ್ಟ್ ಮಾಡ್ಕೊಂಡು ನಮ್ಗಳ ಮೇಲೆ ಚಾಡಿ ಚುಚ್ತಾ ಇದೆ. ಈಗ ಅವರೇ ತಂಗ್ ನಿಂಗ್ ಮದ್ವೆ ಮಾಡ್ತಾ ಇರೋದು ಅಂತ. ನನಗೆ ಅದೆಲ್ಲ ತಪ್ಪು ಅಂತ ಇವಾಗ ಗೊತ್ತಾಗ್ತದೆ. ಪಾಂಡುರಂಗ, ಇದು ನಿನ್ ಕೈಯಲ್ಲ ಕಾಲಂತ ತಿಳ್ಕೊಳೋ. ಹೇಗಾದ್ರೂ ಮಾಡಿ ಮದ್ವೆ ತಪ್ಸೋ. ನನ್ನಿಂದ ಆಗಲ್ಲೇ. ನೀನೇನಾದ್ರೂ ನನಗೆ ಸಹಾಯ ಮಾಡದೇ ಇದ್ರೆ ನನ್ನ ಸಾವಿಗೆ ರಂಗತ್ತೇನೆ ಕಾರಣ ಅಂತ ಚೀಟಿ ಬರ್ತಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಾ? ಏನಾಯ್ತು? ಅವನು ಸತ್ತು ನಾನ್ ಜೈಲಿಗೆ ಹೋಗೋದು ನಿನಗೆ ಇಷ್ಟನೇನೋ? ಪಾಂಡುರಂಗ, ಹೇಗಾದ್ರೂ ಮಾಡಿ ಮದುವೆ ತಪ್ಸು. ಹೆಂಗೆ? ಲೇ ಪದ್ದು, ಯಾಕ ಏನಾಯ್ತಾ? ಏ ಪದ್ದು, ನಮ್ಮ ಯಜಮಾನಿಗೆ ಹುಡುಕಿಯೇನೋ? ಏಯ್ ಟಗರು, ಅದನ್ನೆಲ್ಲ ಕೇಳಾಗೆ ನೀನ್ ಯಾರು? ಜಾಸ್ತಿ ಮಾತಾಡಿದ್ರೆ 2 ಜುಟ್ಟನ್ನ ಯಾಗ್ರಕ್ ಮಾಡ್ತೇವೆ. ನನ್ ಜೊತೆ ಬಗ್ಗೆನೇ ಮಾತಾಡ್ತೀಯಾ? ಇರು, ನೀನ್ ಮಾಡ್ತೀನಿ. ಅಯ್ಯೋ, ಕಪ್ಪು ವಾಸ್ತೆ ಹೊಡಿತಾ ಇದೆ. ಅಣ್ಣ, ಅಣ್ಣ. ಅಯ್ಯೋ, ಏನಾಯ್ತಮ್ಮ ದೇವರು ಕೊಟ್ಟ ತಂಗೆ? ಏನ್ ಕುಡ್ಕೊಂಡ್ ಬಂದಿದ್ದಾನ ಏನೋ, ಕಪ್ಪು ವಾಸ್ತೆ ಬರ್ತಾ ಇದೆ. ನಾನು ವಿಚಾರಿಸ್ಕೊತೀನಿ, ನೀನು ಆಚೆ ಹೋಗಮ್ಮ. ಹೋಗು. ಮಿಸ್ಟರ್ ಪದ್ದುಮ,
ಫುಲ್ ಬಾಟ್ಲ್ ಹಂಗಂಗೆ ತಗೊಂಬಂದ್ಬಿಟ್ಟಾರಪ್ಪ. ಅಲ್ಲ ಮಿಸ್ಟರ್ ದೇವದಾಸ್ ಮಹಾರಾಜ್ ಅವರೇ, ತಮ್ಮದು ಫ್ರೆಶ್ ಆಗಿ ಈಗ ತಾನೇ ನಿಶ್ಚಿತಾರ್ಥ ಮುಗ್ದಿದೆ. ಮುಂದೆ ತಮ್ಮ ಹೆಂಡತಿ ಆಗೋ ಆ ಹುಡುಗಿ ಪಾಪ ಮುಗ್ದೆ ನಿನಗೋಸ್ಕರ ಹಾದಿ ಕಾಯ್ತಾ ಇದ್ದಾಳೆ. ತಾವು ಹೀಗೆ ಬಂದಿದ್ದೀರಲ್ಲ, ಇದು ಸಮಂಜಸವೇ? ಜಾಜಕ್ಕ ಇದೇನು ನಿನ ಹಿಂಗೇನಾ? ಅಯ್ಯೋ ಯಾವತ್ತೂ ಹೀಗೆ ಕುಡ್ದಿಲ್ಲ, ಇವತ್ತು ಯಾಕೆ ಹೀಗೆ ಮಾಡೋದ್ ಗೊತ್ತಾಗ್ತಾ ಇಲ್ಲ. ಇದು ಗಂಡಸ್ರ ವಿಷಯ, ಪಾಂಡುರಂಗನ್ ಚೆನ್ನಾಗಿ ಗೊತ್ತಿರ್ಬೇಕು. ಯಾಕೋ ಹೀಗಾಯ್ತು? ಅಯ್ಯೋ ಶಿವನೇ, 12 ಮಕ್ಕಳಿಗೆ ಜನ್ಮ ಕೊಟ್ಟ ಜನ್ಮದಾತೆ ದೇವಿ ರಜ್ಜಿ ಅವರೇ, ನಮ್ಮ ಈ ಜಾಜಿ ಮೇಡಮ್ ಅವರು ಪ್ರತಿ ಸಲ ಇವರಿಗೆ 200 ರೂಪಾಯಿ ಕೊಟ್ಟಾಗ ಇವ್ರೇನು ಬರೀ ಮಸಾಲಾ ದೋಸೆ ತಿಂತಾ ಇದ್ರು ಅಂತ ತಿಳ್ಕೊಂಡಿದ್ದೀರಿ ಅಲ್ವಾ? ಇವನ್ ಪರ್ಸನಾಲಿಟಿಗೆ ಒಂದು 10 ಮಿಕ್ಕಿ ಚಿಲ್ಲರೆ ಎಲ್ಲಿ ಹೋಗ್ತಾ ಇತ್ತು? ತಂದು ವಾಪಸ್ ಕೊಡ್ತಾ ಇದ್ನ? ಯಾವ್ದಾದ್ರು ಚೀಪ್ ಲಿಕ್ಕರ್ ತಗೊಂಡು ಕುಡಿದು ಕದ್ದು ಮುಚ್ಚಿ ಬಂದು ರೂಮಲ್ಲಿ ಮಲಗ್ಬಿಟ್ರನು. ನನ್ನ ಕೈನಲ್ಲೇ ಒಂದು 5 ಸಲ ಸಿಗೆ ಬಿದ್ದಿದ್ದ. ನಾನು ಇನ್ನೇನು ನಿಮ್ಮೆಲ್ಲರೂ ಹೇಳ್ಬಿಡ್ಬೇಕು ಅಂತ ಇದ್ದೆ, ನನ್ನ ಬಲಗಾಲ್ ಹಿಡ್ಕೊಂಡು ಬಾಯಿ ಮುಚ್ಚಿಸ್ಬಿಟ್ಟ. ಅದಕ್ಕೋಸ್ಕರ ನಾನು ಹೇಳಕ್ ಹೋಗ್ಲಿಲ್ಲ. ಬಹುಶಃ ಇವತ್ತು ನಮ್ಮ ಜಾಜಿ ಮೇಡಮ್ ಅವರು ಜಾಸ್ತಿ ದುಡ್ಡು ಕೊಟ್ಟಿದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಕಂಟು ಪೂರ್ತಿ ಕುಡಿದು ಧೈರ್ಯವಾಗಿ ಬಂದು ನಿಮ್ಮಿದ್ರಿಗೆ ನಿಂತಿದ್ದಾರೆ. ಮೇಡಮ್ ಅವರೇ, ಎಷ್ಟು ದುಡ್ಡು ಕೊಟ್ಟಿದ್ರಿ? ಬಟ್ಟೆ ತಗೊಳ್ಳಿಂತ 1,000 ರೂಪಾಯಿ ಕೊಟ್ಟಿದ್ದೀರಿ. ನೀವು ಬಟ್ಟೆಗೆ ಅಂತ ಕೊಟ್ಟಿದ್ದ ದುಡ್ಡನ್ನ ಪಾಪ ನಮ್ಮ ಹುಡುಗ ಹೊಟ್ಟೆಗೆ ಸೇರ್ಸ್ಕೊಂಡ್ಬಿಟ್ಟಿದ್ದಾನೆ. ರತ್ನಮಾಲ ಬರಲ್ಲ. ಲೇ ಪದ್ದು, ರತ್ನಮಾಲ ಇರೋದು ಅಲ್ಲಿ, ಇಲ್ಲಲ್ಲ. ನಾನು ಹೇಳಿದ್ದು ಅಲ್ಲ, ಸುಮ್ನಾರ. ರತ್ನಮಾಲ ಬರಲಿಲ್ಲ. ಏನ ಒತ್ತಕಲ್ಲ. ನಾನಾ? ಇನ್ನೇನ ದೇವರಜ್ಜಿ ಒತ್ತರ ಒತ್ತಕಲ್ಲ. ಪದ್ದು ಹಾಗೆಲ್ಲ ಹೊಡಿಬಾರ್ದು ಕಣೋ, ಅವಳಿನ್ನೂ ನಿನ್ ಹೆಂಡತಿ ಆಗಿಲ್ಲ. ಜಾಜಿ ಜಂಬಲ್ ಸೋಬೆ, ಸುಮ್ಮನೆ ಇದ್ರೆ ಸರಿ. ನಿಶ್ಚಿತಾರ್ಥ ಆದ್ರ ಮುಕ್ಕಳ್ ಮುದು ಆದಾಗೆ ಬರೀಲೆ. ನನ್ನ ಹೆಂಡತಿ ಆಗೋಳ್ ಮೇಲೆ ಕೈ ಮಾಡ್ತಾ ಇದ್ದೀನಿ. ಅಜ್ಜಿ, ಇವನೇನ್ ಒಳ್ಳೆ ದನ ಪಡ್ದಂಗ್ ಮಾಡಿತಾನೆ. ನಾನು ಇವನ ಮದ್ವೆ ಒಪ್ಪಿಲ್ಲ. ಹಂಗನ್ಬೇಡ, ಗಂಡಸ್ರು ಬಾಳ ಅಷ್ಟು ಕದ್ದು ಮುನ್ಸಿ ಕುಡಿತಿರ್ತಾವೆ. ಇವನೇನೋ ಎದ್ರಿ ಕುಡ್ದು ಬಂದು ನಿಂತ್ಕೊಂಡಿದ್ದಾನಷ್ಟೇ. ಹೋಗ್ನಾ ತದಕು, ಸರಿಯಾಗಿ ಬುದ್ಧಿ ಬರುತ್ತೆ. ಗಂಡಾಗೋಂಗೆ ಹೊಡಿತೀನಿ. ಹೊಡಿತೀನಾ? ಅಯ್ಯೋ ರಾಮಲಮ್ಮ, ಇದೇನಿದು? ಒಳ್ಳೆ ರಾಕ್ಷಸಿ ತರ ಹೊಡಿತಾ ಇದ್ದಾಳಲ್ಲ. ತಪ್ಪು ಮಾಡಿದವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ಏಯ್ ನೋಡ್ಬೇಡ, ಹಾಕೆ ನಾನಿದ್ದೀನಿ. ಕುಡ್ಕೊ ಬರ್ತೇನಾ? ಇಲ್ಲ. ಇದ ಕೊನೆ ಕಿತ. ಇನ್ನೊಂದಪ್ಪ ಕುಡಿದ್ರೆ ಹಂಗೆ ನೋಡು, ತಲೆ ಮೆಣಸಾಡ್ದು ಬಿಡ್ತೀನಿ. ಸಾಕು ಸುಮ್ಮನಿಲ್ಲ. ಹೆಂಡತಿ ಆಗೋಳ ಕೈ ಹೊಡೆಸ್ಕೊಳ್ಳುವಾಗ ಚೆನ್ನಾಗಿರುತ್ತೆ. ಈಗ ಕಾಪಡ ಕೊಟ್ಲೆ ಯಾಕೋ ಹೀಗಾಡ್ತೀಯಾ? ಕಪಟ ಹೊಡೆದ್ಬಿಟ್ಲು ರಂಗತ್ತೆ. ಅಷ್ಟೇ ಅಲ್ಲಪ್ಪ, ಮದ್ವೆ ಆದ್ಮೇಲೆ ಎಮ್ಮೆ ಕಾಯಕ್ ಹೋಗ್ಬೇಕು, ಹಸು ಕಾಯಕ್ ಹೋಗ್ಬೇಕು, ಕೊಟ್ಟಿಗೆ ಸಾರಿಸ್ಬೇಕು, ಸಗಣಿ ಬಾಚ್ಬೇಕು, ಫೆರಡಿ ತಟ್ಟಬೇಕು. ಪಾಂಡುರಂಗಂಗ್ ಹೇಳಿ ಮದ್ವೆ ತಪ್ಸ. ಇವಾಗ ಗೊತ್ತಾಯ್ತಾ ನನ್ ಬೆಲೆ ಏನು ಅಂತ? ಚಪ್ಪ, ಇದು ನಿನ್ ಕೈಯಲ್ಲ ಕಾಲ್ ಅಂತ ತಿಳ್ಕೊಳ್ತೀನಿ. ಈ ಮದ್ವೆ ತಪ್ಸ. ಸರಿ ಇರು. ಏನು ಯಜಮಾನ್ರೆ, ಸ್ವಲ್ಪ ಬನ್ನಿ ಇಲ್ಲಿ. ಏನು ಏನು ಯಜಮಾನ್ರೆ, ಪದ್ದು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ನೀವೇನಾದ್ರೂ ಅವನಿಗೆ ಸಹಾಯ ಮಾಡಬಾರ್ದಾ? ನಿಶ್ಚಿತಾರ್ಥ ಮಾಡ್ಕೊಂಡು ಕೂತವನ್ಗೆ ನಾನ್ ತಾನೇ ಇನ್ನೇನು ಸಹಾಯ ಮಾಡ್ಲಿ? ಅಲ್ಲ ಯಜಮಾನ್ರೆ, ಆ ಜಾಜಿ ಆಂಟಿನೋ ದೇವಿರಜ್ಜಿ ಅವ್ರು ಮಾಡಿರೋ ತಪ್ಪಿಗೆ ಪಾಪ ಇವ್ನ ಯಾಕೆ ತೊಂದ್ರೆ ಅನುಭವಿಸ್ಬೇಕು? ಏನಾದ್ರೂ ಮಾಡಿ ಅವ್ನಿಗೆ ಇಷ್ಟ ಇಲ್ದಿರೋ ಮದ್ವೆನ ನಿಲ್ಸಿ. ಆಯ್ತು, ಏನಾದ್ರೂ ಒಂದು ವ್ಯವಸ್ಥೆನ ಮಾಡ್ತೀನಿ. ಯಾರು ಬನ್ನಿನಾ? ನಾನು ರೋಜಾ. ಯಾರ್ ಬೇಕಾಗಿತ್ತು? ಯಜಮಾನ್ರು. ನಮ್ಮ ಯಜಮಾನ್ರ? ಅಲ್ಲ, ನಮ್ಮ ಯಜಮಾನ್ರು. ಕತ್ತಲ್ ತಾಳಿನೇ ಕಾಣ್ತಾ ಇಲ್ಲ. ತಡ್ಸೋದು ಲೇಟ್ ಆಗ್ತಾ ಇದೆ, ಸುಮ್ನೆ ಕರಿಯಮ್ಮ. ಏನು ಯಜಮಾನ್ರೆ, ಬೇಗ ಬನ್ನಿ. ಯಾರು ಇವರು? ಯಾರು ರೋಜಾ ಅಂತೆ. ಬಂದಾಗಿದ್ದ ಬರೀ ಮುಳ್ಳಲ್ಲೇ ಚುಸ್ತಾ ಇದ್ದಾಳೆ. ಅಲ್ಲ, ಈಗ ಮುಳ್ಳಲ್ಲೇ ಚುಚ್ಚುವಂತ ಸಮಸ್ಯೆ ಏನಾಗಿದೆ ಅಂತ? ನಿಮ್ ಮಾತ್ ಕೇಳಿ ನಾನ್ ಹಾಳಾದೆ. ಅದು ಸ್ವಲ್ಪ ಮೆತ್ತಗೆ ಮಾತಾಡಿ. ಏನ್ ಮೆತ್ತಗ್ ಮಾತಾಡೋದು? ಎಲ್ಲರಿಗೂ ಗೊತ್ತಾಗ್ಲಿ ಅಂತಾನೆ ನಾನು ಜೋರಾಗಿ ಮಾತಾಡ್ತಾ ಇರೋದು. ಅಲ್ಲ, ಅವನಿಗೊಂದು ಕೆಲಸ ಸಿಕ್ಬಿಡ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಷ್ಟೇ. ಯಾರ್ದಂತ ಕೆಲ್ಸ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನಾನ್ ಹಿಂಗ್ ಕಾಯಕ್ ಆಗಲ್ಲ. 1 ವರ್ಷದಿಂದ ನನ್ ಜೊತೆ ಸುತ್ತಾಡ್ತಾ ಇದ್ದಿದ್ದ ಸ್ವಾಮಿ 1 ತಿಂಗಳಿಂದ ನಾಪತ್ತೆ. ನೋಡಿ, ಆ ವ್ಯಕ್ತಿ ನಿಮ್ಮ
ಜೀವನದಿಂದನೇ ನಾಪತ್ತೆ ಆದಂತ ತಿಳ್ಕೊಂಡು ನೀವು ಅವನನ್ನ ಮರ್ತು ಬಿಡೋದು ವಾಸಿ. ಯಾಕೆ? ಯಾಕೆ ಅಂದ್ರೆ ಅವ್ನಿಗೆ ಈಗಾಗಲೇ ಬೇರೆ ಹುಡುಗಿ ಜೊತೆ ಮದುವೆಯ ನಿಶ್ಚಯ ಆಗಿದೆ. ಅದೇ ಅಲ್ಲೊಬ್ಳು ತೆಳ್ಳಗೆ ಬೆಳ್ಳಗೆ ಅಪ್ಸರೆ ತರ ನಿಂತಿದ್ದಾಳಲ್ಲ, ಅವಳೆ ರತ್ನಮಾಲಾ. ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿ ಪದ್ದುನ ನನ್ನ ಜೊತೆ ಕಳಿಸ್ಕೊಟ್ರೆ ಸರಿ. ಪದ್ದು ಮಹಾರಾಜ್, ಒಂದು ಹುಡುಗಿಗೆ ಬಾಳ್ ಕೊಡೋದಕ್ಕಿಂತ ಮೊದಲು ಹಿಂದೆ ತಾವು ಏನೇನು ಗರಂಧಾರಿ ಕೆಲಸ ಮಾಡಿದ್ರಿ ಅಂತ ಒಪ್ಕೊಂಡ್ಬಿಡ್ಬೇಕಪ್ಪ. ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ದೊಡ್ಡವ್ರು ಹೇಗೆ ಹೇಳಿದ್ರು ಹಾಗೆ. ಸಾಕು ಸುಮ್ನಿರ, ಅದೇನ್ ವಿಷಯ ಅಂತ ಸರಿಯಾಗಿ ಹೇಳಮ್ಮ. ಪದ್ದು ನನ್ನ 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದಾನೆ. ನಾನು ಅಷ್ಟೇ ಅವನ 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಹೌದೇನೋ? ಹೌದು. ನಾನು ಅವನು ಎಷ್ಟು ಕಡೆ ಓಡಾಡಿಲ್ಲ, ಎಷ್ಟು ಹೋಟ್ಲಲ್ಲಿ ತಿಂದಿಲ್ಲ. ಹೌದೇನೋ? ಹೌದು. ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬರ್ತಿತ್ತು? ಏನ್ ಮೇಡಮ್ ಅವರೇ ಈ ಪ್ರಶ್ನೆ ಕೇಳ್ಬಿಟ್ರಿ? ಅವನ ಪಾಲಿಗೆ ನೀವು ತಾನೇ ರಿಸರ್ವ್ ಬ್ಯಾಂಕ್. ಅವ್ನು ಕೇಳಿದಾಗೆಲ್ಲ 200 ರೂಪಾಯಿ ತೆಗೆದು ಕೊಡ್ತಾ ಇದ್ರಿ. ಅವ್ನು ಅದನ್ನ ತಗೊಂಡೋಗಿ ಮಸಾಲ ದೋಸೆ ತಿಂತ ಇದ್ದ ಅಂತ ತಿಳ್ಕೊಂಡಿದ್ರ? ಇಲ್ಲ ಮೇಡಮ್ ಅವರೇ, ಸಿಂಗೇನಿ ಕೊಟ್ಟು ಬಡ್ಡಿ ಬಿಟ್ಟಿದ್ದ. ಬಡ್ಡಿ ದುಡ್ಡಲ್ಲಿ ಇವಳಿಗೆ ಮೇಯಿಸ್ತಾ ಇದ್ದ. ಈ ವಿಷಯ ನನಗೆ ಗೊತ್ತಿತ್ತು. ನಾನು ನಿಮ್ಮ ಹತ್ರ ಸತ್ಯ ಹೇಳ್ಬಿಡ್ಬೇಕು ಅಂತ ಎಡಗಾಲ್ ಎತ್ತಿಟ್ಟೆ. ಓಡ್ ಬಂದು ಬಲಗೈಯಿಂದ ಎಡಗಾಲ್ ಹಿಡ್ಕೊಂಡ್ಬಿಟ್ಟ. ನನ್ನ ನಾಲ್ಗೇನೆ ಕಟ್ಟಾಕ್ತಂಗ ಆಗ್ಬಿಡ್ತು ಮೇಡಮ್ ಅವರೇ, ಅದಕ್ಕೆ ಹೇಳಕ್ ಹೋಗ್ಲಿಲ್ಲ. ಪದ್ದು ನೋಡು, ಮರ್ಯಾದೆಯಾಗಿ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಕೈ ಕಾಲು ಮುರ್ಸಾಕ್ಬಿಡ್ತೀನಿ. ಏನ್ ಮಾಡ್ಲಿ? ಬಾಯಿ ಅಲ್ವೇ ಜಾಜಿ, ಇವ್ ನಿಂತೋನು ಅಂತ ನಮಗ್ ಮೊದ್ಲೇ ಹೇಳ್ಬಾರ್ದಾಗಿತ್ತೇನೆ. ನನಗ್ ತಾನೇ ಏನ್ ಗೊತ್ತಿತ್ತು? ಮರ್ಯಾದೆಯಾಗಿ ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಪೇಪರ್ ಆಫೀಸು ಟಿವಿ ಆಫೀಸು ಹೋಗಿ ನಿನ್ ಬಣ್ಣ ಬಯಲ್ ಮಾಡ್ಬಿಡ್ತೀನಿ ಅಷ್ಟೇ. ನೋಡಮ್ಮ ರೋಜಾ, ಅವನು ನಿನ್ನ ಪಾಲಿಗೆ ಮುಳ್ಳೇ ಇರಬಹುದು, ಆದ್ರೆ ನಿಂದು ಹೂವಿನಂತ ಮನಸ್ಸಮ್ಮ. ಅವನನ್ನ ಒಂದು ರೂಮಲ್ಲಿ ಕೂಡಾಕಿ ಒದ್ದು ಆ ಮುಳುಗಳನ್ನೆಲ್ಲ ನಾನು ಕಿತ್ತು ಬಿಸಾಕ್ತೀನಿ. ನಿನ್ನ ಜೊತೆನೆ ಮದುವೆ ಮಾಡಿಸ್ತೀನಿ. ಆದ್ರೆ ನನಗೆ 1 ವಾರ ಟೈಮ್ ಬೇಕಮ್ಮ. ಸರಿ, 1 ವಾರ ಟೈಮ್ ಕೊಡ್ತೀನಿ. ಆದ್ರೆ ಇವನ್ ದಿನ ನನಗೆ ಫೋನ್ ಮಾಡ್ಬೇಕು. ದಿನಕ್ಕೆ 2 ಸಲ ನನಗೆ ಫೋನ್ ಬರ್ಲಿಲ್ಲ ಅಂದ್ರೆ ನಾನೇ ಇಲ್ಲಿಗೆ ಬರ್ಬೇಕಾಗತ್ತೆ. ನನ್ ಗಂಡನ್ ಸುದ್ದಿಗೆ ಏನಾದ್ರು ಬಂದ್ಯೋ ನಿನ್ ಮುಖ ಪಂಕ್ಚರ್ ಮಾಡ್ಬಿಡ್ತೀನಿ. ಜಾಜಿ, ನಿನ್ನ ಮಾಸ್ ಕಟ್ಕೊಂಡು ನಾನು ಹಾಳಾಗಿ ಹೋದೆ. ಅಜ್ಜಿ, ಪದ್ದುಗೆ ಇಷ್ಟೆಲ್ಲ ಬುದ್ಧಿ ಇಷ್ಟು ಧೈರ್ಯ ಇದೆ ಅಂತ ನನ್ಗೇನ್ ಗೊತ್ತಿತ್ತು? ನೀನ್ ಮಾಡ್ರ ಕೆಲ್ಸಕ್ಕೆ ನೀನು ಹಿಂಗ ಅಡ್ಡಡ್ಡ ಸೀಳಿ ಬಾಗ್ಲಿಗೆ ತೋಣ ಕಟ್ಬಿಡ್ಬೇಕು ಅಂತ ಐತೆ. ಆದ್ರೆ ಜಾಜಿ ಮೇಡಮ್ ಅವ್ರು ಎಲ್ಲಾ ಕೆಲ್ಸಗಳು ಆಮೇಲೆ ನನಗೆ ಬೀಳುತ್ತೇನೋ ಏಕಮಾತ್ರ ಕಾರಣಕ್ಕೆ ನೀನು ಬಿಡ್ತಾ ಇದ್ದೀನಿ. ನನ್ನ ಮುಂದೆ ಅದ್ ಏನೇನು ಬೊಗಳಿದೆ ಅದೆಲ್ಲದನ್ನು ಇವ್ರ ಮುಂದೆ ಬೊಗಳ. ನಾನು ಅವತ್ತು ನಿಶ್ಚಿತಾರ್ಥ ತಪ್ಪಿಸ್ಕೊಡೋಣ ಅಂತ ಮನೆ ಬಿಟ್ಟು ಓಡೋಗಿದೆ. ಆದ್ರೆ ನೀವು ನನ್ನ ಕರ್ಕೊಂಡ್ಬಂದು ಬಲವಂತವಾಗಿ ನಿಶ್ಚಿತಾರ್ಥ ಮಾಡಿಸ್ಬಿಟ್ರೆ ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ ನೀನು ಆ ರತ್ನಮಾಲನ್ ಮದುವೆ ಆಗ್ಬೇಕು ಕಣ. ನೋಡ ಆ ಮಗು ಮುಖ ನೋಡಿದ್ರೆ ನಿನ್ಗೆ ಅಯ್ಯೋ ಅನ್ಸಲ್ವೇನೋ? ಇವಳು ನಮ್ಮ ಮದುವೆ ಆದ್ರೆ ಆ ರೋಜಾ ಏನ್ ಮಾಡ್ತಾಳೆ ಗೊತ್ತಾ? ಏನ್ ಮಾಡ್ಬಿಡ್ತಾಳೆ ಅಂತೆ? ಅವತ್ತೇ ಇವಳು ಕೊಲೆ ಮಾಡ್ತಾಳಂತ. ಪದ್ದು ಅವ್ರೆ, ಪದ್ದು ಅವ್ರೆ, ಅವ್ರೇಗ್ ಬೇಕಾಗಿತ್ತು? ಅವರು ನಮ್ಮ ಯಜಮಾನ್ರು. ನೀವೇನು? ಅವ್ರು ನಮ್ಮ ಯಜಮಾನ್ರು ಅಂದ್ಮೇಲೆ ನಾನು ಹೆಂಡತಿ ತಾನೆ, ಅಷ್ಟು ಗೊತ್ತಲ್ವಾ ನಿಮಗೆ? ಇಲ್ಲಿಗೆ ಯಾಕೆ ಬಂದ್ರಿ? ನನ್ನನ್ನ ಬೇರೆ ಮನೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಕೇಳೋಣ ಅಂತ ಬಂದೆ. ಇದೇನಿದು, ಇನ್ನೊಬ್ಳು ಗಂಡ್ ಬಿದ್ದವಳೆ. ಏನಮ್ಮ, ನೀನು ನಮ್ಮ ಪದ್ದುನ್ ಮದ್ವೆ ಆಗಿದೀಯಾ? ಹಾ, ದಾಖಲೆ ಬೇಕಾ ನಿಮಗೆ? ನೋಡ್ರಿ ಇಲ್ಲಿ. ಏ ಪದ್ದು, ಬಾರೋ ಇಲ್ಲಿ. ಏನದು? ರಮಣಿ, ನೀನ್ ಯಾಕೆ ಎಲ್ಲಿ ಬರಕ್ ಹೋದೆ? ಯಾಕೋ ಹೆದರ್ತಾ ಇದೆಯಾ? 10ನೇ ಕ್ಲಾಸಲ್ಲಿ ಸಿಂಗಲ್ ಬೆಡ್ರೂಮ್ ಇರೋ ಮನೆ ಸಿಕ್ಕಿದೆ. ಕೇವಲ 2,000 ರೂಪಾಯಿ ಅಷ್ಟೇ. ಬಾರೋ ಅಲ್ಲಿಗೆ ಹೋಗೋಣ. ಯಾರನ್ನಮ್ಮ ನೀನ್ ಬಾ ಅಂತ ಕರಿತಾ ಇರೋದು? ಪದ್ದುನ ನೋಡ್ರಿ, ನಮ್ ಪದ್ದು ಇವಳನ್ನ ಮದ್ವೆ ಆಗಿದಾನಂತೆ. ನಮ್ಗೆ ಹೇಳಕ್ ಬೇಡವೇನಾ? ಅವತ್ತೇ ಇವನು ಸಿಗದ ಬಾಗಿಲಿಗೆ ತೋರಣ ಕಟ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಈ ದೊಡ್ಡವರು ಅನ್ನೋರು ಮದುವೆ ಮಾಡೋದನ್ನ ಲೇಟ್ ಮಾಡ್ಬಿಟ್ರೆ ಹಿಂಗೆ ಆಗೋದು ಅಲ್ವೇನಮ್ಮ? ರೀ, ನಿಮ್ ಹರಿಕತೆ ಎಲ್ಲ ನನಗ್ ಬೇಕಾಗಿಲ್ಲ. ನನ್ ಗಂಡನ ನನ್ ಜೊತೆ ಕಳ್ಸ್ಕೊಡಿ ಅಷ್ಟೇ. ನಾನ್ ಕಳ್ಸಲ್ಲ ಅಂದ್ರೆ ಏನಮ್ಮ ಮಾಡ್ತೀಯಾ? ಕರ್ಕೊಂಡು ಹೋಗೋದು ಹೇಗೆ ಅಂತ ನನಗೂ ಗೊತ್ತಿದೆ. ಅಣ್ಣ, ಮತ್ತೆ ನಮ್ಮ ಭಾವನ ಮದುವೆ ಕೊಟ್ಟಿದ್ದಾಳಲ್ಲ, ಯಾರೋಳು? ಅಣ್ಣ, ಅಲ್ಲೊಬ್ಳು ತೆಳ್ಳಗೆ ಬೆಳ್ಳಗೆ ಅಪ್ಸರ ತರ ನಿಂತ್ಕೊಂಡಿದ್ದಾಳಲ್ಲ, ಅವಳೆ. ಮನೆ ಮಂದಿನೆಲ್ಲ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸ್ಬಿಡ್ತೀನಿ. ಇದಕ್ಕೆಲ್ಲ ಕಾರಣ ಯಾರು? ನಾನಂತೂ ಕಾರಣ ಅಲ್ಲಪ್ಪ. ಈ ಜಾಜಿ ಇವಳಜ್ಜಿ ಇವಳಿಬ್ಬರು ಯಾಕಂಡ್ ಹೋಗಿ ಮರ್ಯಾದೆಯಾಗಿ ನನ್ನ ಜೊತೆ ಸ್ಟೇಷನ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನು ಮೂಟೆ ಕಟ್ಟಿ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ರೀ, ಏನ್ರಿ ನೋಡ್ತಾ ನಿಂತಿದ್ದೀರಾ? ಅವ್ನಿಗೇನಾದ್ರು ಸಮಾಧಾನ ಮಾಡಿ ಕಳಿಸ್ರಿ. ನಾನು ಇವನಿಗೆ ಸಮಾಧಾನ. ಪದ್ದು ಪದ್ದು ಏ ಪದ್ದು, ನಮ್ಮ ಅಪ್ಪ ನಿನ್ನ ಹತ್ರ ಮಾತಾಡ್ಬೇಕಂತೆ, ಬಾರೋ. ಏ, ಎಲ್ಲಿಗೆ? ಇವನು ನನ್ನ ಮದ್ವೆ ಆಗಿದ್ದಾನೆ. ನನ್ನ ಮದ್ವೆ ಆಗ್ತಾನೆ. ನಾನು ಕೈಕೊಂಡು ಹೋಗ್ಬಿಟ್ಟೆ ತಾನೆ. ಏನ್ರಿ ನೋಡ್ತಾ ನಿಂತಿದ್ದೀರಾ? ಬಿಡಿಸ್ರಿ ಅವನ. ಮೇಡಮ್ ಅವ್ರೆ, ನಾನ್
ತಾನೇ ಏನ್ ಮಾಡ್ಲಿ, ಎಲ್ಲ ನೀವು ತಾನೇ ಮಾಡಿದ್ದು, ಈಗ ಅನುಭವಿಸಿ. ಅಜ್ಜಿ ಖಂಡಿತವಾಗ್ಲೂ ನಾ ಈ ಹುಡುಗನ್ ಮದ್ವೆ ಆಗಲ್ಲ, ನಾ ಊರ್ ಕೊಟ್ಟೋಗ್ತೀನಿ. ಸರಿ, ತುಂಬಾ ಒಳ್ಳೆ ನಿರ್ಧಾರಕ್ಕೆ ಬಂದಮ್ಮ. ತಗೊಳ್ಳಿ 205 ಬಸ್ ಹಿಡ್ಕೊಂಡು ಊರಿಗೆ ಹೋಗ್ಬಿಡು. ರೀ ರತ್ನಮಾಲನ್ಗೆ ಬಸ್ ಚಾರ್ಜ್ ಕೊಟ್ರಿ ಓಕೆ, ಇನ್ನಿಬ್ರಿಗೂ ದುಡ್ಡು ಕೊಟ್ಟಿದ್ ಯಾಕೆ? ಮೇಡಮ್ ಅವ್ರೆ, ಇಷ್ಟು ಬಿಲ್ದೇ ಇರೋ ಮದುವೆ ಮಾಡ್ಸೋದಕ್ಕೆ ಹೋದ್ರೆ ಹೀಗೇನೆ ಆಗೋದು. ಏನ್ರಿ ಹಾಗಂದ್ರೆ? ನಮ್ಮ ಪದ್ದು ಮಹಾರಾಜರಿಗೆ ಇವರು ರತ್ನಮಾಲನ ಮದುವೆ ಆಗೋದಕ್ಕೆ ಇಷ್ಟ ಇರ್ಲಿಲ್ಲ. ಈ ಮದುವೆನ ತಪ್ಪಿಸ್ಬೇಕು ಅಂತಲೇ ನಾನು ಅವ್ರಿಬ್ರನ್ನ ಕರೆಸಿ ಇಷ್ಟೆಲ್ಲ ನಾಟಕ ಮಾಡಿಸಿದ್ದು.